ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ಹಿಂದೆನೇ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿರಲಿಲ್ಲ. ಸೊ ಇವಾಗ ಫೈನಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಟ್ರ್ಯಾಕ್ಟ್ರಲ್ಲಿ ನಾನು, ಪಂಬು, ಅಪ್ಪ, ಅಮ್ಮ ತೋಟಕ್ಕೆ ಹೊರಟ್ವಿ. ಏನೋ ಈ ಕಡೆ ಸ್ವಲ್ಪ ಮುಂದೆ ಬಂದರೆ ಆ ಕಡೆ ಈ ಕಡೆ ಸೈಡ್ ಏನು ಮುಳ್ಳು ಥರ ಇರುತ್ತಲ್ವ, ಆವಾಗ ನಾವು ಟ್ರಾಲಿ ಒಳಗಡೆ ಕೂತ್ಕೊಂಡ್ಬಿಟ್ವಿ. ಆ ಕಡೆ ಈ ಕಡೆ ಮುಳ್ಳಿರುತ್ತೆ, ಅವಾಗ ನಾವು ಬಗ್ಗಿ ಕೂತ್ಕೋಬೇಕು, ಚುಚ್ಕೊಳ್ಳುತ್ತೆ ಇಲ್ಲಾಂದ್ರೆ ಅಂತ. ತುಂಬ ಎಕ್ಸ್ಪ್ಲೋರೇಟಿವ್ ಆಗಿರುತ್ತೆ. ನಾವು ಚಿಕ್ಕದ್ರಲ್ಲಿ ನಾನು ನನ್ನ ತಂಗಿಯವರೆಲ್ಲ ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇದ್ವಿ ಈ ಥರ. ಹೀಗೆ ಟ್ರಾಲಿ ಒಳಗಡೆ ಬಂದ್ಬಿಟ್ಟು ಮಧ್ಯದಲ್ಲಿ ಕೂರ್ತಾ ಇದ್ವಿ. ಇವಾಗ ಅದು ಸೋ ಫನ್ನಿ. ಮುಳ್ಳು ಮುಳ್ಳು ಅಲ್ಲಿ ಜೆಸಿಬಿ. ಬಟ್ಟೆ ಇಟ್ಕೊಂಡೆ ಪಂಬು. ಇವಾಗ ನಾವು ಹಬ್ಬ ಆದ್ರೂ ಬಂದಿದೀವಿ. ಇವತ್ತು ಆಕ್ಚುಲಿ ದೊಡ್ಡಯ್ಯನ ಜಾತ್ರೆಯಲ್ಲಿ ನೆನ್ನೆ ಹೋಗಿದ್ವಲ್ಲ ಆ ಜಾತ್ರೆಗೆ. ಆ ಜಾತ್ರೆಯಲ್ಲಿ ಇದು ಜಾತ್ರೆ ಜಾಸ್ತಿ ಅಲ್ಲಮ್ಮ ಈಗ. ಇವತ್ತು ಜಾತ್ರೆ ಫುಲ್ ಎಲ್ಲ ಇದೆ ಸೈಡಲ್ಲಿ ಎಲ್ಲ ಮುಳ್ಳು. ಫಸ್ಟ್ ಇದು ಗದ್ದೆ ಇತ್ತು, ಇವಾಗೆಲ್ಲ ಈ ಥರ ಆಗಿದೆ. ದನ ಕಟ್ಟೋದು ಇವಾಗ ಗದ್ದೆ ಮಾಡಲ್ಲ, ಜನ ಸಿಗಲ್ಲ. ಫುಲ್ ರಿವರ್ಸ್. ಇದು ನಮ್ಮ ಅಜ್ಜ ಹಾಕಿರೋ ಗಿಡ, ಮಾವಿನ ಮರ. ನಮ್ಮ ಅಜ್ಜ ಇವಾಗಿಲ್ಲ, ಆದ್ರೆ ಮಾವಿನ ಮರದ ನೆನ್ಪು ಮಾತ್ರ ಇರುತ್ತೆ. ಯಾವಾಗ ನಾವ್ ಇಲ್ಲಿ ಬಂದ್ರೆ ಅಜ್ಜ ಹಾಕಿದ್ ಮಾವಿನ ಮರ ಅಂತ ಹೇಳ್ತಾ ಇರ್ತೀವಿ. ಮೊನ್ನೆ ಕಾಫಿ ಕಾಯಿ ಕುಯ್ದಿದ್ದು ಇಲ್ಲೇ ತೋಟದೊಳಗಡೆ ಇಟ್ಟೋಗಿದ್ದು. ಹಬ್ಬ ಅಂತ ಹಂಗೆ ಬರ್ಲೇ ಇಲ್ಲ. ನಿನ್ನೆ ಜಾತ್ರೆಗೆ ಹೋಗಿ ಇವಾಗ ಬರ್ತಿರೋದು. ಹಾಗೆ ನಾನು, ಅಮ್ಮ ಮತ್ತು ಪಂಬು ಎಲ್ಲ ಸೇರಿಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಎಷ್ಟು ಗ್ರೀನರಿ ಆಗಿದೆ ಅಲ್ವಾ, ನನಗೆ ತುಂಬ ಇಷ್ಟ. ಇದೆಲ್ಲ ಗದ್ದೆ. ಅದು ಇದೆಲ್ಲ ಒಂದು 3-4 ಇಯರ್ಸ್ ಆಯಿತು ಇದೆಲ್ಲ ಹಾಕಿ. ಹುಲ್ಲುಗಳು ತುಂಬ ಜಾಸ್ತಿ ಬರುತ್ತೆ, ಮತ್ತೆ ಬಯಲು ತುಂಬ. ಇವಾಗ ಇವು ಹೊಸದಾಗಿ ಹಾಕಿರೋದು. ತುಂಬ ಬಯಲು, ಬಿಸಿಲು, ಸುಮಾರು ಸತ್ತೋಗಿದೆ ಇದು ಕಾಫಿ ಗಿಡಗಳು. ಹೀಗಿದೆ. ಈ ಹುಲ್ಲುಗಳೇ ಜಾಸ್ತಿ ಬರುತ್ತೆ, ಅದೇ ಪ್ರಾಬ್ಲಮ್. ಇದೊಂದು 3-4 ಇಯರ್ಸ್ ಆಯ್ತಲ್ಲ ಅವ. ಇದೊಂದು 3-4 ಇಯರ್ಸ್ ಆಯ್ತು. ಇದೆಷ್ಟು ಇಯರ್ ಆಯ್ತು? ಇದು 6 ಇಯರ್ ಆಯ್ತು. ಇವಾಗ ಸ್ವಲ್ಪ ಬಯಲಿಲ್ಲ, ಸ್ವಲ್ಪ ಮರಗಳೆಲ್ಲ ಬೆಳೆದಿದೆಯಲ್ಲ, ಸ್ವಲ್ಪ ಪರವಾಗಿಲ್ಲ. ಇದು ಇವಾಗ ಹಾಕಿರೋದು.
ಹಂಗಾಗಿ ಒಂದೊಂದ್ ಗಿಡಗಳು ಸತ್ತೋಗ್ತಿದೆ, ಸ್ವಲ್ಪ ಕಷ್ಟ ಐತಿ, ನೆರಳೆಲ್ಲ ಇಲ್ಲ, ಅಷ್ಟು ಬಯಲು. ಮತ್ತೆ ಅವೆಲ್ಲ ಮೇಲೆ ಇದ್ದವೆಲ್ಲ ಗದ್ದೆ ಇದ್ದಲ್ವಾ ಫಸ್ಟ್? ಅವೆಲ್ಲ ಗದ್ದೆ ಇದ್ದು, ಇವಾಗ ಕೆಲ್ಸಕ್ಕೆ ಜನ ಎಲ್ಲ ಸಿಗಲ್ಲ, ಮತ್ತೆ ಫ್ರೀ ಅಕ್ಕಿ ಎಲ್ಲ ಕೊಡ್ತಾರಲ್ಲ, ಹಂಗಾಗಿ ಯಾರು ಗದ್ದೆ ಬೆಳೆಯಲ್ಲ. ಗದ್ದೆ ಬೆಳೆದ್ರು ಸಹ ಭತ್ತಕ್ಕೆ ರೇಟ್ ಇಲ್ಲ, ಕೆಲ್ಸದವ್ರು ಸಿಗಲ್ಲ, ಹಂದಿ ಕಾಟ, ಆನೆ ಕಾಟ, ಹಂಗಾಗಿ ಬೆಳೆಯೋದು ಬಿಟ್ಟಾಕಿದ್ದಾರೆ. ಲಾಸು ಭತ್ತ ಬೆಳೆದ್ರೆ ಅಂತ ಬಿಟ್ಟಾಕಿದ್ದಾರೆ. ಹಂಗೆ ಅವೆಲ್ಲ ಬಯಲು ಥರ ಆಗ್ಬಿಟ್ಟಿದೆ ಈಗ. ಇದು ನೋಡಿ, ಇದು ಬಟರ್ ಫ್ರೂಟ್ ಗಿಡ ಚೆನ್ನಾಗಿ ಬಂದಿದೆ. ಇವೆಲ್ಲ ಸ್ವಲ್ಪ ಮರ ಎಲ್ಲ ಆದ್ರೆ ನೆರಳಿರುತ್ತೆ, ಇದೆಲ್ಲ ಸತ್ತೇ ಹೋಗಿದೆ ನೋಡಿ ಬಿಸಿಲಿಗೆ. ಗದ್ದೆಲೆಲ್ಲ ಬಿಸಿಲಿರುತ್ತಲ್ಲ, ಹಂಗಾಗಿ ಬೆಳೆಯೋದು ಸ್ವಲ್ಪ ಕಷ್ಟ. ಕೆಲಸದವರು ಸಿಗಲ್ಲ. ಅದೇ ಇವಾಗ ಎಂಜಿನಿಯರ್ಸ್ಗಳೆಲ್ಲ ಹೊಸದಾಗಿದ್ದಾರಲ್ಲ, ಅವರೆಲ್ಲ ಏನಾದರೂ ಒಂದು ಹೊಸ ಮೆಷಿನ್ಸ್ಗಳೇನಾದರೂ ರೈತರಿಗೆ ಹೆಲ್ಪ್ ಆಗೋ ಥರ ಮಾಡಿದರೆ ಈಸಿ ಆಗುತ್ತೆ. ಇಲ್ಲೆಲ್ಲ ಬಿಸಿಲಿಗೆ ಸತ್ತೋಗಿರುತ್ತೆ. ಇದು ಸುಮಾರು ಸಲ ಮತ್ತೆ ನೆಟ್ಟಿರೋದು ಗಿಡಗಳೆಲ್ಲ ಸುಮಾರು ಸತ್ತೇ ಹೋಗಿರ್ತವೆ. ನೆರಳು ಸ್ವಲ್ಪ ಮರಗಳೆಲ್ಲ ಬಂದಮೇಲೆ ಸ್ವಲ್ಪ ಸರಿಯಾಗುತ್ತೆ. ಈ ಥರ ಇದೆ. ನಮ್ಮಮ್ಮ ಯಾವಾಗ ಬಂದರೂ ಒಂದೊಂದು ಕೆಲಸ ಮಾಡೋದು. ಏನೇನಾದರೂ ನಮ್ಮ ಅಮ್ಮನ ಗದ್ದೆಗೆಲ್ಲ ಕರ್ಕೊಬಂದರೆ 1 hour ಆಗಿರುತ್ತೆ, ಅಲ್ಲಿ ಏನೇನಾದರೂ ಮಾಡ್ತಾ ನಿಂತಿರ್ತಾರೆ ಕೆಲಸ. ಕಮ್ಮಿ, ತುಂಬ ಕಮ್ಮಿ. ಮತ್ತೆ ಮಳೆಯಲ್ಲೆಲ್ಲ ಭತ್ತ ಎಲ್ಲ ಹೋಗುತ್ತೆ, ಕೆಲಸದವ್ರಿಲ್ಲ, ಅದೇ ಒಂದು ಟೆನ್ಷನು. ಬೆಳೆದು ಮಾರೋಣ ಅಂತ ಅಷ್ಟೆಲ್ಲ ಕಷ್ಟಪಟ್ಟು ಮಾರೋಣ ಅಂದರೂ ಮಾರಕ್ಕೂ ಭತ್ತಕ್ಕೆ ರೇಟೇ ಇರಲ್ಲ. ಹಂಗಾಗಿ ಎಲ್ಲ ತೋಟ ಮಾಡ್ಕೊಳ್ಳೋದು. ತೋಟಕ್ಕಾದರೆ ಅಷ್ಟೊಂದು ಕೆಲಸದವ್ರು ಬೇಕು ಇದಕ್ಕೂ, ಆದರೆ ಭತ್ತದಷ್ಟು ಟೆನ್ಷನ್ ಇಲ್ಲ. ಏನು ಸಿಕ್ತು ಪುಂಬೋದು? ಇದು ಪಿಕಾಕ್ ಅಲ್ಲ. ಹೌದಾ? ಇಲ್ಲಿ ನೋಡಿ, ಪಿಕಾಕ್ದು. ಇಲ್ಲಿ ತುಂಬಾ ಪಿಕಾಕ್ಸ್ ಇರುತ್ತೆ, ಸಂಜೆ ಎಲ್ಲ ತುಂಬಾ ಪಿಕಾಕ್ಸ್ ಇರುತ್ತೆ ಅಲ್ಲಮ್ಮ? 3 ಗಂಟೆಗೆಲ್ಲ ಸುಮಾರು ಪಿಕಾಕ್ಸ್ ಎಲ್ಲ ಇರುತ್ತೆ, ಗರಿ ಬಿಚ್ಕೊಂಡು ಸಕ್ಕತ್ತಾಗಿರುತ್ತೆ ನೋಡೋಕೆ. ತುಂಬ ಇಲ್ಲೆಲ್ಲ ಬಿದ್ದಿದೆ ಈ ಥರದ್ದು ನವಿಲ್ಗರಿ ಮರಿ ಹಾಕುತ್ತೆ ಅಂತಾರಲ್ಲ ಅಮ್ಮ, ನೀವು ಚಿಕ್ಕದ್ರಲ್ಲಿ ಇಟ್ಕೋತಾ ಇದ್ರ ಪುಸ್ತಕದೊಳಗಡೆ? ಮರಿ ಹಾಕಲ್ಲ, ಸುಮ್ಮನೆ ಇಟ್ಕೋತಾ ಇದ್ವಿ ಅಷ್ಟೇ ಖುಷಿಗೆ. ಇಲ್ಲ, ಇಲ್ಲೆಲ್ಲ ಬಿದ್ದಿರುತ್ತೆ ಸುಮಾರು. ಮತ್ತೆ ಎಲ್ಲ ಕಾಫಿ ಗಿಡದ ಹತ್ರ ಎಲ್ಲ ನವಿಲು ಮೊಟ್ಟೆಗಳೆಲ್ಲ ಇರುತ್ತೆ. ನಾವೇನು ಮಾಡಲ್ಲ, ಮರಿ ಆಗುತ್ತೆ, ಹೋಗುತ್ತೆ ಇಷ್ಟೇ. ಯಾರೇ ಮಾಡ್ತಿಲ್ಲ, ಅವರು ಗೋರಿಸ್ತಾವ್ರೆ ಎಲ್ಲನೂ. ಪಂಶು, ಪಂಬು, ತಗೋ, ಚೆನ್ನಾಗಿದ್ಯಾ? ಕೂತಕೊರು, ಕೂತಕೊರು. ಪಿಕಾಕ್ ದು ಫೆದರ್, ನವಿಲ್ಗರಿ ಪಂಬು. ಕೂತಕೊರು, ಕೂತಕೊರು. ಬಾಣ್ತಮ್ಮ ಆಕ್ಚುಲಿ ಉಳಿದಿದ್ದಂತೆ ಅದು. ಇವಾಗ ತುಂಬಾ ಅದು ಜಾತ್ರೆಗಳು ಈ ಕಡೆ. ಇವಾಗ ಸಂಕ್ರಾಂತಿ ಆದ್ಮೇಲೆ ಫುಲ್ ಜಾತ್ರೆಗಳು. ಇವಾಗ ಇಲ್ಲಿ ಬಾಣ್ತಮ್ಮ ಉಳಿದು ಹೋಗಿದ್ರಂತೆ. ಅವ್ರ ಸ್ಟೋರಿ ಎಲ್ಲಾದ್ರೂ ಸಿಕ್ಕಿದ್ರೆ ನೋಡೋಣ, ಕೇಳೋಣ. ಅಲ್ಲಿಗೆ ಹೋಗ್ಬೇಕು ಇವಾಗ. ಓಕೆ, ಬಾಯ್ ಬಾಯ್. ಬಾಯ್.